ರಾಯರನ್ನ ಪರಿಮಳಾಚಾರ್ಯರು, ಪರಿಮಳಾರ್ಯರು ಅಂತ ಕರೀತಾರೆ, ಯಾಕೆ? ಬಹಳ ಸ್ವಾರಸ್ಯಮಯವಾದ ಪ್ರಶ್ನೆ ಇದು. ಅನಂತ ವೇದಗಳನ್ನು ವಿಭಾಗವನ್ನು ಮಾಡಿದರು ವೇದವ್ಯಾಸ ದೇವರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ. ಆ ಸಕಲ ವೇದಗಳು ತುಂಬ ಕಠಿಣ ಅರ್ಥ ಆಗೋದು ಅಂತ ಕೇಳಿ ವೇದವ್ಯಾಸ ದೇವರು ಸಾಕ್ಷಾತ್ ನಾರಾಯಣನೇ ವೇದವ್ಯಾಸ ರೂಪ. ಆ ವೇದವ್ಯಾಸ ರೂಪದಿಂದ ವೇದ ಉಪನಿಷತ್ತುಗಳ ಅರ್ಥವನ್ನು ಜಗತ್ತಿಗೆ ತಿಳಿಸಿಕೊಡಬೇಕು ಸರಿಯಾಗಿ ಅಂತ ಹೇಳಿ ಸಕಲ ವೇದಾರ್ಥ ನಿರ್ಣಾಯಕ ಶಾಸ್ತ್ರ ಅಂತ ಕರೀತಾರೆ ಬ್ರಹ್ಮಸೂತ್ರಗಳನ್ನು. ಬ್ರಹ್ಮಸೂತ್ರಗಳನ್ನು ನಿರ್ಮಾಣ ಮಾಡಿಕೊಟ್ಟರು ವೇದವ್ಯಾಸ ದೇವರು. 564 ಬ್ರಹ್ಮಸೂತ್ರಗಳು 4 ಅಧ್ಯಾಯದಿಂದ ಮಾಡಿದ್ದಾರೆ. ಆ ಬ್ರಹ್ಮಸೂತ್ರಗಳು ವೇದವ್ಯಾಸ ದೇವರು ಸಕಲ ವೇದ ಉಪನಿಷತ್ತುಗಳ ಅಭಿಪ್ರಾಯವನ್ನು ತಿಳಿಸಬೇಕು ಅಂತ ರಚನೆ ಮಾಡಿದ್ದು ವೇದವ್ಯಾಸ ದೇವರು. ವೇದಗಳು ಅಪೌರುಷೇಯ, ನಿರ್ದುಷ್ಟ. ಆ ಬ್ರಹ್ಮಸೂತ್ರಗಳಿಗೆ ಮಧ್ವಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯ ಅಂತ ವ್ಯಾಖ್ಯಾನ ಬರೆದರು. ಅದಕ್ಕೆ ಶ್ರೀಮದ್ ಟೀಕಾಕೃತ್ಪಾದರು ತತ್ವಪ್ರಕಾಶಿಕಾವೆಂಬ ಗ್ರಂಥವನ್ನು ವ್ಯಾಖ್ಯಾನ ಬರೆದರು, ಟೀಕಾ. ಆ ತತ್ವಪ್ರಕಾಶಿಕಾವೆಂಬ ಗ್ರಂಥಕ್ಕೆ ರಾಘವೇಂದ್ರ ಸ್ವಾಮಿಗಳು ಭಾವದೀಪ ಅಂತ ವ್ಯಾಖ್ಯಾನವನ್ನು ಬರೆದರು. ದೀಪವನ್ನು ಹಿಡಿದು ತೋರಿಸಿದರು. ಕತ್ತಲು ಹೋಗಬೇಕು ಅಂದರೆ ದೀಪ ಬೇಕಲ್ವಾ? ನಮಗೆ ಅಜ್ಞಾನ ಕತ್ತಲಿದ್ದಾಗೆ ಟೀಕಾಕೃತ್ಪಾದರ ಮತ್ತು ಮಧ್ವಾಚಾರ್ಯರ ಭಾಷೆ ತುಂಬ ಹೈ ಕ್ವಾಲಿಟಿಯದು, ಬೇಗ ಅರ್ಥ ಆಗೋದಿಲ್ಲಲ್ವ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ಭಾವದೀಪ ಎಂಬ ಗ್ರಂಥದಿಂದ ವ್ಯಾಖ್ಯಾನ ಬರೀತಾರೆ. ಅದು ಭಾವದೀಪವೇ, ಯಾಕೆಂದರೆ ಮಧ್ವಾಚಾರ್ಯರ ಟೀಕಾಕೃತ್ಪಾದರ ಅಭಿಪ್ರಾಯ ತಿಳಿಸುವಂಥ ಶ್ರೇಷ್ಠವಾದ ಗ್ರಂಥ ಭಾವದೀಪ. ಇದು ಒಂದು ಭಾಗ. ಅದೇ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಮಾಡುವಂಥ ಇನ್ನೊಂದು ಗ್ರಂಥ ಮಧ್ವಾಚಾರ್ಯರದು ಅನುವ್ಯಾಖ್ಯಾನ ಅಂಥೇಳಿ. ಆ ಅನುವ್ಯಾಖ್ಯಾನಕ್ಕೆ ಶ್ರೀಮದ್ ಟೀಕಾಕೃತ್ಪಾದರು ಶ್ರೀಮನ್ಯಾಯ ಸುಧಾ ಅಂತ ಗ್ರಂಥ ಬರೆದರು. ಆ ಶ್ರೀಮನ್ಯಾಯ ಸುಧಾವೆಂಬ ಗ್ರಂಥಕ್ಕೆ ರಾಘವೇಂದ್ರ ಸ್ವಾಮಿಗಳು ಬರೆದ ಗ್ರಂಥವೇ ಪರಿಮಳ. ಆ ಪರಿಮಳ ಗ್ರಂಥಕ್ಕೆ ಮಹಿಮೆಯನ್ನು ಹೇಳ್ತಾರೆ. ಧೀರಶ್ರೀ ರಾಘವೇಂದ್ರ ತ್ವದತುಲರಸನಾರಂಗ ನೃತ್ಯ ಸ್ವಯಂಭೂಯೋಷಾಧಮ್ಮಿಲ್ಲಭಾರ ಶ್ಲತಕುಸುಮತತಿ ಸದ್ಗಿರ ಸಂಗಿರಾಮಃ. ಅದ್ಭುತವಾಗಿ ವರ್ಣಿಸ್ತಾರೆ. ನೀವು ಮಂತ್ರಾಲಯದಲ್ಲಿ ನೋಡಿದ್ದೀರಲ್ವ, ರಾಘವೇಂದ್ರ ಸ್ವಾಮಿಗಳವರ ಮೂಲ ಬೃಂದಾವನ ಇದೆಯಲ್ಲ, ಅದರ ಪಕ್ಕದಲ್ಲಿ ಇನ್ನೊಂದು ಬೃಂದಾವನ ಇದೆ.